ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಮನವೆಂಬ ಮರ್ಕಟನು ತನುವೆಂಬ ವೃಕ್ಷವನೇರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ಇಂದ್ರಿಯಗಳೆಂಬ ಶಾಖೆಗೆ ಹಾರಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ, ವಿಷಯಗಳೆಂಬ ಹಣ್ಣು ಫಲಗಳ ಗ್ರಹಿಸಿ, ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ, ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟನ, ಮನವೆಂಬ ಮರ್ಕಟನ ನೆನ ಎಂಬ ಪಾಶದಿ ಕಟ್ಟಿ, ಮನವೆಂಬ ಮರ್ಕಟನ ನೆನ ಎಂಬ ಪಾಶದಿ ಕಟ್ಟಿ, ಎನ್ನ ನುಳಿಹಿಕೊಳ್ಳಯ್ಯ ಖಂಡೇಶ್ವರ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ನವವಿಧ ಭಕ್ತಿಗಳಲ್ಲಿ ಕೊನೆಯದು ಆತ್ಮನಿವೇದನೆ. ಆತ್ಮ ಅಂತಂದ್ರೆ ಎರಡರ್ಥ ಸಂಸ್ಕೃತದಲ್ಲಿ. ಒಂದನೇದು ತಾನು ಅನ್ನುವಂತಹ ಅರ್ಥ, ನಾನು ತಾನು ಅಂತ ಏನಿದೆಯಲ್ಲ ಅದಕ್ಕೂ ಆತ್ಮ ಅಂತ ಹೇಳ್ತಾರೆ. ಅದಕ್ಕೆ ಆತ್ಮಹತ್ಯೆ ಅಂದ್ರೆ ತನ್ನನ್ನು ತಾನೇ ಹತ್ಯೆ ಮಾಡ್ಕೊಳ್ಳೋದು ಅಂತ ಅರ್ಥ. ಆತ್ಮವೇ ಹತ್ಯೆ ಆಗಲ್ಲ. ಆತ್ಮ ಯಾವಾಗಲೂ ಅದು ಶಾಶ್ವತ. ಪರಮಾತ್ಮ ಹೇಗೆ ಶಾಶ್ವತನೋ ಹಾಗೆ ಆತ್ಮವೂ ಕೂಡ ಶಾಶ್ವತ. ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗ್ಬೋದು, ಅಥವಾ ಏನೋ ಪ್ರಪಂಚದ ನಿಯಮಕ್ಕನುಸಾರವಾಗಿ ನಡೀತಿರ್ತದೆ. ಆತ್ಮವನ್ನು ಹತ್ಯೆ ಮಾಡ್ಲಿಕ್ಕೆ ಬರಲ್ಲ. ಹಾಗಾದ್ರೆ ತನ್ನನ್ನ ತಾನು ಅಂದ್ರೆ ಶರೀರವನ್ನ ಹತ್ಯೆ ಮಾಡ್ಕೊಳ್ತಕ್ಕಂಥದ್ದು, ಇಲ್ದಂಗೆ ಮಾಡ್ಕೊಳ್ತಕ್ಕಂಥ ಇದು ಆತ್ಮ. ಹಾಗೇನೆ ಆತ್ಮ ನಿವೇದನೆ. ಆತ್ಮ ನಿವೇದನೆ ಅಂದ್ರೆ ತನ್ನನ್ನು ತಾನು ನೈವೇದ್ಯ ಮಾಡಿಕೊಳ್ಳೋದು, ಸಮರ್ಪಣೆ ಮಾಡಿಕೊಳ್ಳೋದು. ಯಾರಿಗೆ? ಇಲ್ಲಿ ಭಕ್ತಿಯ ಪ್ರಕಾರ, ನವವಿಧ ಭಕ್ತಿಗಳು ಹೇಳೋ ಪ್ರಕಾರ ಪರಮಾತ್ಮನಿಗೆ ತನ್ನನ್ನು ತಾನು ಅರ್ಪಿತ ಮಾಡ್ಕೊಳ್ಳೋದು, ಸಮರ್ಪಣೆ ಮಾಡ್ಕೊಳ್ಳೋದು. ಬೇರೆ ಬೇರೆ ಉದ್ದೇಶಗಳಿಗಾಗಿ ಅನೇಕ ಜನ ತಮ್ಮನ್ನ ಅಥವಾ ತಮ್ಮ ಬದುಕನ್ನ, ತಮ್ಮ ಸಮಯವನ್ನ ಮೀಸಲಾಗಿ ಅಥವಾ ಪೂರ್ಣ ಸಮರ್ಪಿತರನ್ನಾಗಿ ಮಾಡ್ಕೊಳ್ಳೋದನ್ನು ನಾವು ಕಾಣ್ತೇವೆ. ಸ್ವಾತಂತ್ರ್ಯದ ಹೋರಾಟದ ಕಾಲದಲ್ಲಿ ಲಕ್ಷಾಂತರ ಜನ ದೇಶಭಕ್ತರು ತಮ್ಮನ್ನು ತಾವು ರಾಷ್ಟ್ರ ಸೇವೆಗಾಗಿ ಅಥವಾ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಬ್ರಿಟಿಷರನ್ನ ಇಲ್ಲಿಂದ ಓಡಿಸೋದಕ್ಕಾಗಿ ಸಮರ್ಪಿಸಿಕೊಂಡ್ರು. ಅಲ್ಲಿ ಯಾವುದೇ ರೀತಿಯ ಫಲಾಪೇಕ್ಷೆ ಇರಲಿಲ್ಲ. ಅಂದ್ರೆ ನಾವು ಜೀವ ಬಿಟ್ರೆ ನಮ್ಗೇನೋ ಪ್ರಶಸ್ತಿ ಬರುತ್ತೆ, ವಿಶಿಷ್ಟ ಸೇವಾ ಪದಕ ಬರುತ್ತೆ, ಅಥವಾ ಜನ ನಮ್ಮನ್ನು ಪೂಜಿಸ್ತಾರೆ, ನಮ್ಮ ಫೋಟೋ ಇಟ್ಟು ಪೂಜೆ ಮಾಡ್ತಾರೆ, ಸ್ವಾತಂತ್ರ್ಯ ಬಂದೇ ಬರುತ್ತೆ, ಯಾವ ಭರವಸೆಗಳು ಇರಲಿಲ್ಲ. ಆದರೆ ಅವರೆಲ್ರಿಗೂ ಗೊತ್ತಿತ್ತು ಇವತ್ತಲ್ಲ ನಾಳೆ ನಾವು ಸ್ವತಂತ್ರರಾಗ್ತೀವಿ ಅನ್ನೋದು ಗೊತ್ತಿತ್ತು. ನಾವು ಅನುಭವಿಸಿದ ಗುಲಾಮಗಿರಿಯನ್ನ ನಮ್ಮ ಮಕ್ಕಳು ಮುಂದಿನ ಪೀಳಿಗೆ ಅನುಭವಿಸಬಾರ್ದು ಅಂತ ಹೇಳಿ ಅವರೆಲ್ಲರೂ ತಮ್ಮನ್ನು ತಾವು ಸಮರ್ಪಿಸಿಕೊಂಡ್ರು. ಇದು ದೇಶಕ್ಕಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳೋದು, ಆತ್ಮನೈವೇದ್ಯ ಮಾಡ್ಕೊಳ್ಳೋದು ದೇಶಕ್ಕಾಗಿ. ಇನ್ನು
ಭಕ್ತಿಯಿಂದ ಪರಮಾತ್ಮನಿಗಾಗಿ ಸಮರ್ಪಿಸಿಕೊಳ್ಳೋರು, ಮೋಕ್ಷಕ್ಕಾಗಿ ಅಥವಾ ಪರಮಾತ್ಮನ ಉದ್ದೇಶವನ್ನು ಈಡೇರಿಸುವುದಕ್ಕಾಗಿ, ಒಬ್ಬೊಬ್ಬರು ಒಂದೊಂದು ಉದ್ದೇಶಕ್ಕಾಗಿ ಈ ಭೂಮಿ ಮೇಲೆ ಬಂದಿರ್ತೀವಿ ನಾವು. ಎಷ್ಟೋ ಜನ, ಕೋಟಿ ಕೋಟಿ ಜನ ಪ್ರಕೃತಿ ಏನಕ್ಕಾಗಿ ನಮ್ಮನ್ನು ಕಳಿಸಿದೆ ಅಂತ ಯಾರು ಅರ್ಥ ಮಾಡ್ಕೊಳಕ್ ಹೋಗಲ್ಲ. ಗುರುವಿನ ಮಹತ್ವ ಯಾಕೆ ಇಲ್ಲಿ ದೊಡ್ಡದಾಗತ್ತೆ ಅಂತಂದ್ರೆ, ಗುರು ತನ್ನ ಬದುಕನ್ನ ಉದ್ಧರಿಸಿಕೊಳ್ಳುವುದರ ಜೊತೆಗೆ ತನ್ನ ಏನು ಉದ್ದೇಶವನ್ನು ಅರ್ಥ ಮಾಡಿಕೊಂಡು ಪರಮಾತ್ಮ ಯಾವುದಕ್ಕೋಸ್ಕರ ನನ್ನನ್ನು ಕಳಿಸಿದಾನೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದ್ರ ಜೊತೆಗೆ ಅವನು ಇನ್ನೊಂದು ಬಹಳ ಶ್ರೇಷ್ಠವಾದ ಕೆಲಸ ಮಾಡ್ತಾನೆ. ಅನೇಕ ಜನ ಭಕ್ತರಿಗೆ, ಬಯಕೆ ಉಳ್ಳಂತಹವರಿಗೆ, ಅಧ್ಯಾತ್ಮ ಜೀವಿಗಳಿಗೆ ಪಥದರ್ಶಕನಾಗ್ತಾನೆ. ಅಥವಾ ಕೆಲವರು ಬಯಸಿ ಬರದೇ ಹೋದ್ರೂ ಕೂಡ ತನ್ನ ಪ್ರಭಾವದಿಂದ ಅವರನ್ನು ಈ ಮಾರ್ಗಕ್ಕೆ ಸೆಳೆದು ಅವರಿಗೆ ನಿಜವಾದ ಪಥವನ್ನ ತೋರಿಸಿಕೊಡ್ತಾನೆ. ಹಾಗಾಗಿ ಗುರುವಿನ ಮಹತ್ವ ಬಹಳ ಅಂತ ಅನ್ಸುತ್ತೆ. ಈ ವಿಷಯದಲ್ಲಿ ಗುರು ಏನೇ ತೋರಿಸಿಕೊಟ್ರು ಕೂಡ ಒಂದು ಗುರಿಗಾಗಿ, ಒಂದು ಉದ್ದೇಶಕ್ಕಾಗಿ ಅಥವಾ ತನ್ನ ಆನಂದಕ್ಕಾಗಿ ತನ್ನ ಜೀವನವನ್ನು ಸಮರ್ಪಣೆ ಯಾರು ಮಾಡ್ಕೊಳ್ಳಲ್ವೋ ಅವರ ಜೀವನ ಯಾವುದಕ್ಕಾಗಿ ಸಮರ್ಪಿತ ಆಗತ್ತೆ? ಚಟಕ್ಕಾಗಿ, ಅಂದ್ರೆ ದುಶ್ಚಟಗಳಿಗಾಗಿ. ಎಷ್ಟೋ ಜನ ಅಸಮರ್ಪಿತ ಅಲ್ಲ, ಅದು ಸೆಳ್ಕೊಳತ್ತ. ಇವರೇನು, ನಾನು ಕುಡಿಯುವುದಕ್ಕಾಗಿಯೇ ನನ್ನನ್ನು ಸಮರ್ಪಿಸಿಕೊಂಡಿದ್ದೇನೆ ಅಂತ ಯಾರು ಇರಲ್ಲ. ಇರ್ತಾರ? ಇಲ್ಲ. ಆ ಕುಡಿತದ ಚಟ ಶುರು ಆಯ್ತಂದ್ರೆ ಇವನಿಗೆ ಬಿಡ್ತೀನಿ ಅಂತಂದ್ರೆ ಬಿಡಕ್ಕಾಗಲ್ಲ. ಸಿಗರೆಟ್ ಸೇದೋದು, ಗುಟ್ಕ ತಿನ್ನೋದು, ಈ ಚಟ ಶುರು ಆಯ್ತು ಅಂತಂದ್ರೆ ಇವ್ ಬಿಡ್ತೀನಿ ಅಂದ್ರೂ ಬಿಡಕ್ಕಾಗಲ್ಲ. ಚಟಗಳದ ವೈಶಿಷ್ಟ್ಯ ಅದೇ. ದೇವರಿಗಾಗಿ, ದೇಶಕ್ಕಾಗಿ, ಒಳ್ಳೆಯ ಉದ್ದೇಶಕ್ಕಾಗಿ, ಸಮಾಜ ಸೇವೆಗಾಗಿ ಸಮರ್ಪಣೆ ನಾವು ಕಷ್ಟಪಟ್ಟು ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ವಾ? ಅದು ಹೇಗಪ್ಪ ಅಂದ್ರೆ, ನೀರನ್ನು ನಾವು ಮೇಲಕ್ಕೆ ಒಯ್ಬೇಕಾಗತ್ತೆ. ನೀರು ಕೆಳಗೆ ಬೀಳಕ್ಕೆ ಏನು ಕಷ್ಟಪಡ್ಬೇಕಾಗಿಲ್ಲ. ಮೇಲಕ್ಕೆ ಒಯ್ಬೇಕಾದ್ರೆ ಎಲೆಕ್ಟ್ರಿಸಿಟಿನಾರ ಬೇಕು, ಇಲ್ಲ ನಿಮ್ಮ ಪರಿಶ್ರಮನಾದ್ರೂ ಬೇಕು, ಏನಾದ್ರೂ ಬೇಕಲ್ಲಿ. ಇಲ್ಲದೆ ಹೋದ್ರೆ ನೀರನ್ನ ಮೇಲೆ ತಗೊಂಡೋಗಕ್ಕಾಗಲ್ಲ. ಯಾವುದೇ ವಸ್ತುನ ಮೇಲೆ ತಗೊಂಡೋಗ ಆಗೋದಿಲ್ಲ. ಹಾಗೆ ಈ ಮನಸ್ಸನ್ನು ನಾವು ಊರ್ಧ್ವಮುಖ ಮಾಡಬೇಕು ಅಂದ್ರೆ, ಈ ಮನಸ್ಸನ್ನ ಉನ್ನತ ಮಟ್ಟಕ್ಕೆ ಏರಿಸ್ಬೇಕು ಅಂತಂದ್ರೆ, ಒಳ್ಳೆಯ ಉದ್ದೇಶಕ್ಕಾಗಿ, ಅಂದ್ರೆ ಲಿಂಗದ ಉದ್ದೇಶಕ್ಕಾಗಿ, ಗುರಿಗಾಗಿ, ಅರಗಾಗಿ ಕರಗಬೇಕು ಅಂತ ಹೇಳ್ತಾರೆ ಬಸವಣ್ಣವರು. ಅಂದ್ರೆ ಪರಮಾತ್ಮನ ಉದ್ದೇಶಕ್ಕಾಗಿ ಅರಗು ಅಂದ್ರೆ ಮೇಣ ಅಥವಾ ಕರಗು, ಶಾಖದಿಂದ ಕರಗ್ತಕ್ಕಂಥ ವಸ್ತು, ಕರ್ಪೂರ ಇರ್ಬೋದು ಅಥವಾ ಬೇರೆ ಬೇರೆ ವಸ್ತುಗಳೇ ಅರಗು. ಅರಗೇನು ಕರಗುತ್ತಲ್ಲ, ಹಾಗೆ ನಾವು ಒಳ್ಳೆಯ ಉದ್ದೇಶಕ್ಕಾಗಿ ನಮ್ಮನ್ನು ನಾವು ಸಮರ್ಪಣೆ ಮಾಡ್ಕೊಳ್ಳದೆ ಹೋದ್ರೆ, ಇದನ್ನು ಬರೆದಿಟ್ಕೊಂಬಿಡಿ. ಈಗಿನ ಜನಾಂಗಕ್ಕೆ ಯಾಕೆ ದುಃಖ, ಈಗಿನ ಪೀಳಿಗೆಗೆ ಯಾಕೆ ರೋಗ, ದುಃಖ, ರೋಗ, ಒಬೆಸಿಟಿ ಕೂಡ ಒಂದು ರೋಗ ಆಗಿದೆ ಈಗಿನ ಹುಡುಗರಿಗೆ. ಆಮೇಲೆ ಕಣ್ಣಿನ ಸಮಸ್ಯೆ ಅಥವಾ ಕಿಡ್ನಿ ಸಮಸ್ಯೆ, ತುಂಬಾ ಮಕ್ಕಳಿಗೆ ಶುಗರ್ ಬರ್ತಾ ಇದೆ. ಏನಕ್ಕೆ ಅಂದ್ರೆ ಹಿಂದಿನ ಜನ್ಮದಲ್ಲಿ ಅವರು ಸಮರ್ಪಿತರಲ್ಲ ಅಥವಾ ದುಶ್ಚಟಗಳನ್ನು ಮಾಡಿದಂಥವ್ರು. ಅದಕ್ಕೆ ಒಂದೇ ಜನ್ಮಕ್ಕೆ ನಮ್ದು ಮುಗಿದೋಗುತ್ತೆ. ಕೆಲವ್ರು ಹೇಳ್ತಿರ್ತಾರೆ, ಕುಡಿದು ಸತ್ ಬಿಡೋಣ, ಕುಡಿದು ಸತ್ತೋಗ್ಬಿಡೋದು, ಗಾಂಜಾ ಸೇದಿ ಸತ್ತೋಗ್ಬಿಡೋದು. ಸತ್ತೋಗಿದ್ರೆ ಇನ್ನು ಮತ್ತೆ ಎಂದೆಂದು ಹುಟ್ಟದೆ ಹೋಗಿದ್ರೆ ಬಹಳ ಚಲೋ ಆಗ್ತಿತ್ತು. ಹಂಗೆ ದೇವ್ರ ಹಂಗೆ ವ್ಯವಸ್ಥೆ ಇಟ್ಟಿಲ್ಲ. ನೀವು ಒಳ್ಳೆಯದಕ್ಕೆ ಸಮರ್ಪಿತ ಆಗದೆ ಹೋದ್ರೆ ಜನ್ಮಾಂತರಗಳಲ್ಲಿ ಚಟಗಳಿಗೆ ದಾಸರಾಗಿ
ಆಮೇಲಿಂದ ದುರ್ಗುಣಗಳಿಗೆ ದಾಸರಾಗಿ ಒದ್ದಾಡಿ ಕಾಯಿಲೆ ಅನುಭವಿಸಿ ನೋವು ಅನುಭವಿಸಿ ಮತ್ತೆ ಆತ್ಮಹತ್ಯೆ ಮಾಡ್ಕೊಂಡು ಒಂದು ಜನ್ಮದಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಜನ್ಮ ಜನ್ಮಾಂತರಕ್ಕೂ ಆತ್ಮಹತ್ಯೆ ಮಾಡ್ಕೊಳ್ಳೋ ಪ್ರೇರಣೆ ಬರ್ತಿರುತ್ತೆ. ಅದನ್ನ ಎಲ್ಲರೂ ಸರಿಯಾಗಿ ತಿಳ್ಕೋಬೇಕು. ಆತ್ಮಹತ್ಯೆದು ಒಂದು ಜೀವನಕ್ಕೆ ಮುಗಿದೋಗ್ಬಿಡುತ್ತೆ ಅಂತ ಇಲ್ಲ, ಖಂಡಿತ ಮುಗಿಯಲ್ಲ. ಮತ್ತೆ 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 ಆ ಸಮಯ ಬಂದಾಗ ಆತ್ಮಹತ್ಯೆ ಮಾಡಿಕೊಳ್ಳುವ ಬಯಕೆ ಅಥವಾ ಒತ್ತಡ ಉಂಟಾಗ್ತಾ ಇರುತ್ತೆ. ಆದ್ರಿಂದ ಪಾಪಕ್ಕೆ, ಕೆಟ್ಟದ್ದಕ್ಕೆ ಹೆದರ್ಲೇಬೇಕು. ನಾವು ಹೆದರೇ ಹೋದ್ರೆ ಜನ್ಮ ಜನ್ಮಾಂತರಗಳಿಗೆ ನಾವು ಗುರಿಯಾಗಿ ಅದು ಒದ್ದಾಡೋದೇ ನಮ್ಮ ಜೀವನ ಆಗೋಗುತ್ತೆ, ರೋಗನೇ ನಮ್ಮ ಜೀವನ ಆಗೋಗುತ್ತೆ. ಅದಕ್ಕೆ ಈ ಮಾನವ ಜನ್ಮ ಏನ್ ಬಂದಿದೆ ಇದು ಸುಮ್ಮನೆ ಏನೋ ಭೋಗಿಸಿ ಒಂದಿಷ್ಟು ರೋಗ ಮಾಡಿಕೊಂಡು ಒಂದಿಷ್ಟು ಜನಸಂಖ್ಯೆ ಹೆಚ್ಚು ಮಾಡಿ ಸತ್ತೋಗೋದಕ್ಕಾಗಿ ಬಂದಿಲ್ಲ ಇದು. ಯಾಕಂದ್ರೆ ಇದು ಅರಿವಿನ ಜನ್ಮ, ವಿವೇಕದ ಜನ್ಮ. ಇಲ್ಲಿ ನಾವು ಒಳ್ಳೆಯದಕ್ಕಾಗಿ ಸಮರ್ಪಣೆ ಮಾಡಿಕೊಳ್ಳೇಬೇಕು. ಇಲ್ಲದೆ ಹೋದ್ರೆ ನಮ್ಮ ಜನ್ಮ ಅದು ದುಃಖಕ್ಕೀಡಾಗುತ್ತೆ. ಆದ್ರಿಂದ ಎಚ್ಚರಿಕೆಯಿಂದ ಏನು ಈ ಚಿಂತನವನ್ನು ಕೇಳ್ತಾ ಇದ್ದೀರಾ, ಒಳ್ಳೆ ಗುರಿಗಳಿಗಾಗಿ ನಿಮ್ಮನ್ನ ನೀವು ಸಮರ್ಪಿಸ್ಕೊಳ್ಬೇಕು. ಈಗ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುವ ಅಗತ್ಯ ನಿಮಗಿಲ್ಲ. ದೇಶಕ್ಕಾಗಿ ಅಥವಾ ಯಾವುದೋ ಅಧಿಕಾರಕ್ಕಾಗಿ ಯಾರನ್ನ ಪರಕೀಯರನ್ನು ಓಡಿಸೋದಕ್ಕಾಗಿ ಹೋರಾಟ ಮಾಡ್ಬೇಕಾದ ಅಗತ್ಯ ಇಲ್ಲ. ನಿಮಗೆ ಸ್ವಾತಂತ್ರ್ಯ ಇದೆ, ಸ್ವಾತಂತ್ರ್ಯ ಕೊಟ್ಬಿಟ್ಟಿದೆ ನಮ್ಮ ಸಂವಿಧಾನ. ಈ ಸ್ವಾತಂತ್ರ್ಯವನ್ನು ಸರಿಯಾಗಿ ಬಳಸ್ಕೊಳ್ಬೇಕು. ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಆನಂದಕ್ಕಾಗಿ, ಅಥವಾ ನಮ್ಮ ದೇಶ ಸೇವೆಗಾಗಿ. ಈಗಲೂ ದೇಶಭಕ್ತಿ ಮಾಡಕ್ ಬರುತ್ತೆ. ಶುಚಿತ್ವದ ಬಗ್ಗೆ, ಸ್ವಚ್ಛತೆ ಬಗ್ಗೆ ದೇಶಕ್ಕೆ ಸಮರ್ಪಣೆ ಮಾಡ್ಕೋಬಹುದು. ದೊಡ್ಡ ಹೋರಾಟ ಮಾಡ್ಬೇಕು. ಸ್ವಾತಂತ್ರ್ಯ ಹೋರಾಟಕ್ಕಿಂತಲೂ ದೊಡ್ಡ ಹೋರಾಟ ಮಾಡ್ಬೇಕಾಗಿದೆ. ಪ್ಲಾಸ್ಟಿಕ್ ನಿವಾರಣೆಗಾಗಿ, ಕಸದ ನಿವಾರಣೆಗಾಗಿ, ಎಷ್ಟು ಕಸ, ದುಶ್ಚಟಗಳ ನಿವಾರಣೆಗಾಗಿ, ಮತ್ತು ಔಷಧಿಗಳ ದುಷ್ಪರಿಣಾಮದಿಂದ ಸಾವಿರಾರು ಜನ ಹಾಳಾಗ್ತಿದ್ದಾರೆ. ಅವ್ರಿಗೆ ಶುಗರ್ ಬರೋ ಅಗತ್ಯನೇ ಇರಲಿಲ್ಲ. ಔಷಧಿಗಳನ್ನು ತಗೊಂಡೇ ಶುಗರ್ ಜಾಸ್ತಿ ಆಗಿದೆ. ಸಾಯೋ ತನಕ ಮಾತ್ರೆಗಳಲ್ಲೇ ಬದುಕಬೇಕು. ಅವು ತಿನ್ನೋ ಚಟ ನಿಯಂತ್ರಣ ಮಾಡೋದು ಕಲ್ಸೋದೇ ಇಲ್ಲ ಔಷಧಿ. ಆದ್ರಿಂದ ಇವೆಲ್ಲದರ ವಿರುದ್ಧ ನಾವು ಹೋರಾಟ ಮಾಡ್ಬೇಕಾಗಿದೆ. ಇದು ಸ್ವಾತಂತ್ರ್ಯ ಹೋರಾಟಕ್ಕಿಂತ ದೊಡ್ಡ ಹೋರಾಟ ಇದು. ಹೋರಾಟ ಮಾಡೋದ್ರಲ್ಲಿ ನಿಮ್ಮ ಉದ್ಧಾರವೂ ಇದೆ. ಅಲ್ಲಿ ಕೇವಲ ದೇಶಕ್ಕಾಗಿ ಅಲ್ಲ, ದೇಶಕ್ಕಾಗಿ ಸಮಾಜಕ್ಕಾಗಿ ಅಂತ ನಾನು ದುಡಿಯೋದಕ್ಕೆ ಹೋದ್ರೆ ಅಲ್ಲಿ ನನ್ನ ಉದ್ಧಾರವೂ ಇದೆ, ಜೊತೆಗೆ ದೇಶದಕ್ಕೂ ಒಳ್ಳೆಯದ. ಎರಡು, ಸ್ವಾಮಿ ಕಾರ್ಯ, ಸ್ವಕಾರ್ಯ. ಇಲ್ಲ ನಾನು ಯಾರಿಗೂ ಹೋರಾಟ ಮಾಡಲ್ಲ, ನಾನು ಸ್ವಾರ್ಥಿಯಾಗಿ ಬದುಕ್ತೀನಿ. ಒಂದು ಮನೆ ಕಟ್ಕೊಂಡು, ಒಂದು ಮದುವೆ ಮಾಡ್ಕೊಂಡು, ಒಂದೆರಡು ಜನಸಂಖ್ಯೆ ಹೆಚ್ಚು ಮಾಡಿ ನಾನು ಆರಾಮಾಗಿದ್ದು ಸತ್ತು ಹೋಗ್ತೀನಿ ಅಂದ್ರೆ ಆರಾಮಾಗಿಡಕ್ ಬಿಡಲ್ಲ ವಿಧಿ, ಆರಾಮಾಗಿರಕ್ ಬಿಡಲ್ಲ ಪ್ರಕೃತಿ. ನಿಮ್ಮನ್ನ ಕೆಟ್ಟದ್ರ ಕಡೆ ಎಳ್ಕೊಂಡು ಹೋಗುತ್ತೆ. ಸ್ವಾರ್ಥ, ಪಾಪ, ಮೋಹ, ಮೋಸ ಇದಕ್ಕೆ ನಿಮ್ಮನ್ನ ಎಳ್ಕೊಂಡು ಹೋಗಿ, ಅಥವಾ ದುಶ್ಚಟ, ದುರ್ಗುಣಗಳಿಗೆ ಎಳ್ಕೊಂಡು ಹೋಗಿ ಮತ್ತು ನಿಮ್ಮನ್ನ ಅರ್ಧೇ ಅರಿಯುತ್ತೆ. ಅದು ಜಜ್ಜೋದು ಅಂತ ಹೇಳ್ತಾರೆ. ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಜಜ್ಜೋದು ಅಂತ ಹೇಳ್ತಾರೆ. ಪ್ರಕೃತಿ ನಿಮ್ಮನ್ನ ಅರಿಲಾರ್ದೆ, ಜಜ್ಜಲಾರ್ದೆ ಬಿಡಲ್ಲ. ಹಾಗಾದ್ರೆ ಪ್ರಕೃತಿಗೆ ಆ ಅರೆತಕ್ಕೆ ಒಳಗಾಗಬಾರ್ದು ಅಂದ್ರೆ, ಪ್ರಕೃತಿಯ ನಾಶಕ್ಕೆ ನಾವು ಬೀಳ್ಬಾರ್ದು ಅಂದ್ರೆ, ರೋಗಕ್ಕೆ ಬಲಿಯಾಗಬಾರ್ದು ಅಂದ್ರೆ, ಅಥವಾ ರೋಗ ಬಂದರೂ ಕೂಡ ಅದನ್ನ ಗೆದ್ದು ನಾವು ಆನಂದವಾಗಿ ಬದುಕಬೇಕು ಅಂತಂದ್ರೆ ನಾವು ಯಾವುದಾದ್ರೂ ಒಂದು ಒಳ್ಳೆಯ ಉದ್ದೇಶವನ್ನ, ಒಳ್ಳೆಯ ಗುರಿಯನ್ನ, ತ್ಯಾಗವನ್ನ, ದಾಸೋಹವನ್ನ ಅಳವಡಿಸಿಕೊಳ್ಳಲೇಬೇಕು. ಇಲ್ಲಿ ಕುಮಾರಸ್ವಾಮಿ ಮೇಷ್ಟ್ರು ಬಂದಿದ್ದಾರೆ. 84 ವರ್ಷ ಇವಾಗ. ನಿನ್ನೆ ಬಾಲ್ಕೆ ಅಪ್ಪರು ಅಂತ ಇದ್ದಾರೆ. ಇವ್ರು 84 ವರ್ಷದವ್ರ ತರ ಕಾಣಿಸಲ್ಲ ನೋಡ್ರಿ. ಒಂದು 60 ವರ್ಷ, 65 ವರ್ಷ, 70 ವರ್ಷದೊಳಗಿನವ್ರು ಕಾಣ್ದಂಗೆ ಕಾಣ್ತಾರೆ.
ಅವ್ರಿಗೆ ನೋಡಿದ್ರೆ ಅಸ್ತಮ ಕಾಯಿಲೆ ಇದೆ, ಬಹಳ ವರ್ಷದಿಂದ ಇದೆ. ಈಗಲ್ಲ, ಸುಮಾರು ಒಂದು 30-40 ವರ್ಷಗಳಿಂದ ಅಸ್ತಮ ಕಾಯಿಲೆ ಇದೆ. ಆದರೆ ನಮ್ಮ ಪ್ರಕೃತಿ ಚಿಕಿತ್ಸಾ ಮಾರ್ಗಕ್ಕೆ ಬಂದ್ಮೇಲೆ ಅವರು ನಿಯಂತ್ರಣವನ್ನು ಅಭ್ಯಾಸ ಮಾಡಿಕೊಂಡ್ರು. 2008ರಿಂದ ಪರಿಚಯ ಆದರು. ಪರಿಚಯ ಆದ್ಮೇಲೆ ಔಷಧಿ ಸಾಧ್ಯವಾದಷ್ಟು ಕಡಿಮೆ ಮಾಡ್ಕೊಂತ ಬಂದರು. ಇನ್ಹೇಲರ್ ತಗೊಳ್ಳೋ ಸ್ಥಿತಿಗೆ ಬಂದಿತ್ತು. ಅವತ್ತಿಂದ ಇವತ್ತಿನವರೆಗೆ 16 ವರ್ಷಗಳಿಂದ ಅವರು ನಿಯಂತ್ರಣದ ಮಾರ್ಗದಲ್ಲಿ ಬದುಕಿದ್ದಕ್ಕೆ ಅವರು ಬರೀ ಔಷಧಿ ಬಿಟ್ಬಿಟ್ಟು ತಮ್ಮ ಸಂಸಾರಕ್ಕಾಗಿ, ಸ್ವಾರ್ಥಕ್ಕಾಗಿ, ಮಕ್ಕಳಿಗೆ ಮೊಮ್ಮಕ್ಕಳಿಗಾಗಿ ದುಡಿಲಿಲ್ಲ. ರಾಮಕೃಷ್ಣಾಶ್ರಮದ ಒಂದು ಸೇವೆ, ನಮ್ಮ ಶಿವಪುರದ ಮಠದ ಸೇವೆ, ಇಲ್ಲಿಯ ಸೇವೆ ಎಲ್ಲದಕ್ಕೂ ತೊಡಗಿಸ್ಕೊಂಡ್ರು, ಮಹಾಮನೆಗೆ ತೊಡಗಿಸ್ಕೊಂಡ್ರು. ಈಗ ಅವರೊಂದು ಸಂಕಲ್ಪ ಮಾಡಿದ್ದಾರೆ, ನನ್ನ ಜೀವನ ಇರೋವರೆಗೂ ಪ್ರತಿ ತಿಂಗಳು ನಾನೇನಾದ್ರು ದಾಸೋಹ ಮಾಡಬೇಕು. ಅದಕ್ಕೆ ಅವ್ರ ಪೆನ್ಷನ್ನಲ್ಲೇ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಮಹಾಮನೆಯ ಸೇವೆಗಾಗಿ ಅವರು ಕೊಡೋದಲ್ಲ, ಕೊಟ್ಟು ರೆಸಿಪ್ಟ್ ಪಡ್ಕೊಳ್ಳೋದಲ್ಲ, ಅಕೌಂಟ್ಗೆ ಬಂದ್ಬಿಡ್ಬೇಕು, ಹಂಗೆ ಮಾಡಿಬಿಟ್ಟಿದ್ದಾರೆ. 3,000 ರೂಪಾಯಿ ಬರಬೇಕು. ಬುದ್ಧಿ ಇನ್ನೂ ಅದು ಹೆಂಗೆ ಹೆಚ್ಚಾಗುತ್ತೋ ಹಂಗೆ ತನ್ನಿಂದ ತಾನೇ ಏನು ಸರ್ಕಾರ ನನಗೆ ಹೆಚ್ಚಿಗೆ ಕೊಡುತ್ತೋ, ನನ್ನ ಜೀವನಕ್ಕೆ ಆಗಿ ಉಳಿಯುತ್ತೋ ಅದನ್ನ ನಾನು ಸಮರ್ಪಣೆ ಮಾಡ್ಕೊತೀನಿ, ದಾಸೋಹಕ್ಕಾಗಿ ವಿನಿಯೋಗಿಸ್ತೀನಿ. ತಮ್ಮದು ಒಂದು 1/2 ಎಕರೆ 1 ಎಕರೆ ಜಾಗನ ರಾಮಕೃಷ್ಣಾಶ್ರಮಕ್ಕೆ ಕೊಟ್ಟರು ಅವರು. ಅಂದ್ರೆ ಹೀಗೆ ನಮ್ಮನ್ನ ತೊಡಗಿಸ್ಕೊಂಡಾಗ ನಮ್ಮ ಮನಸ್ಸು, ದೇಹ, ಭಾವ ಎಲ್ಲ ಶುದ್ಧವಾಗಿ ದೀರ್ಘಾಯುಷ್ಯ ಆಗ್ಬೋದು, ರೋಗದಿಂದ ಬಿಡುಗಡೆ ಆಗ್ಬಹುದು. ಆನಂದದ ಜೀವನ ಇದ್ದರೆ ಆಯುಷ್ಯ ಜಾಸ್ತಿ ಆಗುತ್ತೆ, ರೋಗ ಕಡಿಮೆ ಆಗುತ್ತೆ. ಇಲ್ಲಾಂದ್ರೆ ಏನಕ್ಕೆ ಪರಮಾತ್ಮ ನಮ್ನ ನೀಡಬೇಕು? ದುಶ್ಚಟಕ್ಕಾಗಿ, ಬೀಡಿ ಸೇದೋಕ್ಕಾಗಿ, ಸಿಗರೇಟ್ ಸೇದೋಕ್ಕಾಗಿ, ಗುಟ್ಕ ತಿನ್ನಕ್ಕಾಗಿ 100 ವರ್ಷ ಇಡ್ಬೇಕಾ? ಇನ್ನೊಂಚೂರು ಪರಿಸರ ಕೆಡ್ಸೋದಕ್ಕಾಗಿ, ತಿಂದು ತಿಂದು ಸಿಕ್ಕಾಪಟ್ಟೆ ಕುಡಿದು ಅವ್ರು 100 ವರ್ಷ ಇಟ್ಟಷ್ಟು ಅವ್ರಿಗೂ ಹಾನಿ, ಅವ್ರ ಮನೆಯವ್ರಿಗೂ ಹಾನಿ. ಅದಕ್ಕೆ ಯಮ ವಿಧಿ, ನಡಿಯಪ್ಪ ಬೇಗ ಹೋಗೋಣ ಅಂತ ಕರ್ಕೊಂಡು ಹೋಗ್ಬಿಡ್ತಾನೆ. ಅದಕ್ಕೆ ಆತ್ಮನಿವೇದನೆ ಅಂದ್ರೆ ನಮ್ಮನ್ನು ನಾವು ಒಳ್ಳೆಯ ಉದ್ದೇಶಕ್ಕಾಗಿ ತೊಡಗಿಸಿಕೊಳ್ತಕ್ಕಂಥದ್ದು. ಅದನ್ನ ನಾವು ಇಲ್ಲಿ ಎಲ್ಲರೂ ಮಾಡೋಣ. ಮತ್ತು ಕುಮಾರಸ್ವಾಮಿ ಮಾಸ್ಟ್ರಿಂದ ನಮ್ಮ ಚಿಕ್ಕಣ್ಣ ಮಾಸ್ಟ್ರು ಈ ದಾಸೋಹ ಮಾರ್ಗಕ್ಕೆ ಬಂದರು. ಅವರೊಂದು ಗುಡಿ ಕಟ್ತಾ ಇದ್ದಾರೆ ಅವ್ರೂರಲ್ಲಿ. ಅದಕ್ಕೆ ಅವರು ಅವ್ರ ಮಕ್ಕಳು ಸೇರಿ ಸುಮಾರೊಂದು 3-4 ಲಕ್ಷ ರೂಪಾಯಿ ದಾಸೋಹ ಮಾಡಿದ್ದಾರೆ. ಅಂದ್ರೆ ಸ್ವತಃ ತಾವು ದುಡಿಯೋದಲ್ಲದೆ ಅವ್ರ ಮಹಾಮನೆಗೂ ದಾಸೋಹ ಮಾಡ್ತಾರೆ. ಜೊತೆಗೆ ಗುಡಿಗಾಗಿ 4 ಲಕ್ಷ ರೂಪಾಯಿವರೆಗೆ ಮಕ್ಕಳು ಅವರು ತೊಡಗಿಸ್ಕೊಳ್ಳೋದೊಂದಿದೆ. ದಾಸೋಹ ಮಾಡೋದಿದೆಯಲ್ಲ, ಸಾಮಾನ್ಯ ಅಲ್ಲ ಅದು. ಅಂದ್ರೆ ಹೀಗೆ ನಮಗೆ ಬಂದ ಸಂಪತ್ತು ಮಾಡಿ ಮೇಲೆ ಮಾಡಿ ಕಟ್ಸಿ ಬಾಡಿಗೆ ಕೊಡೋಕ್ಕಲ್ಲ ಬಂದಿರೋದು. ಅವಾಗ ದುಃಖನೇ ಬರುತ್ತೆ. ಮತ್ತೆ ಕಟ್ಟಡಗಳು ನಮ್ಮನ್ನು ಕಾಪಾಡಲ್ಲ, ಕಟ್ಟಡಗಳು ನಮ್ಮನ್ನು ಕಾಪಾಡಲ್ಲ. ಕೊಟ್ಟದ್ದು ತನಗೆ, ಕೊಟ್ಟದ್ದು ಕಟ್ಟಿದ್ದು ಗೊತ್ತಾಯ್ತು. ಕೊಟ್ಟದ್ದು ತನಗೆ, ಕಟ್ಟಿದ್ದು ಪರರಿಗೆ, ಬಚ್ಚಿಟ್ಟಿದ್ದು. ಅದೇ ಕಟ್ಟೋದಂದ್ರೆ ಬಚ್ಚಿಡ್ದಂಗೆ. ಅದಕ್ಕೆ ನಾವು ತಿಳ್ಕೊಬೇಕು. ಈಗ ಬಹಳ ಹುಚ್ಚು ಬೆಳೆದಿದೆ ಅದು. ಮಾಡಿ ಮೇಲೆ ಮಾಡಿ ಕಟ್ಸೋದು, ಕೆಳಗೆ ತಾವಿರೋದು, ಮೇಲೆ ತಾವಿರೋದು, ಕೆಳಗಿನ ಬಾಡಿಗೆ ಕೊಟ್ಕೊಂಡು ಪೆನ್ಷನ್ ಜೊತೆಗೆ ಮತ್ತಿನ್ನೂ ಒಂದಷ್ಟು ಬಂದು ಅದ್ರಲ್ಲಿ ಕಟ್ಸೋದು, ಸಾಲ ಮಾಡಿ ಕಟ್ಸಿ 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 ಸುಖ ಅನುಭವಿಸ್ಲಾರ್ದೆ ಸತ್ತು ಹೋಗೋದು. ಇದನ್ನ ನಾವು ಮಾಡಬಾರ್ದು. ಅದನ್ನ ನಾವು ಕೊಟ್ಟು ನಮಗೆ ಮುಂದಿನ ಬುತ್ತಿ ಕಟ್ಕೋಬೇಕಲ್ಲ, ಪುಣ್ಯದ ಜೀವನವನ್ನ ಕಟ್ಕೋಬೇಕಲ್ಲ. ಅದನ್ನ ಯಾರೋ ಒಪ್ಲಿ ಬಿಡ್ಲಿ, ಮುಂದಿನ ಜನ್ಮ ಅನ್ನುವಂಥದ್ದು ಇದೆ, ಹಿಂದಿನ ಜನ್ಮನೂ ಇತ್ತು. ನಾವು ನಮ್ದು ಅನುಭವಿಸ್ಲೇಬೇಕು. ಒಳ್ಳೇದಿರ್ಲಿ ಕೆಟ್ಟದ್ದಿರ್ಲಿ, ದಾನ ಇರ್ಲಿ ಜಿಪುಣತನ ಇರ್ಲಿ, ಎರಡಕ್ಕೂ ಅಲ್ಲಿ ಪರಮಾತ್ಮನ ಫಲ ಇದ್ದೇ ಇರ್ತದೆ, ಕರ್ಮದ ಫಲ ಇದ್ದೇ ಇರ್ತದೆ. ಯಾರೂ ತಪ್ಪಿಸ್ಕೊಳಕ್ಕಾಗಲ್ಲ. ನೀವು ಒಪ್ಪದೇ ಇರ್ಬೋದಷ್ಟೇ, ತಪ್ಪಿಸ್ಕೊಳಕ್ಕಂತೂ ಸಾಧ್ಯ ಇಲ್ಲ. ಅದನ್ನ ಅರ್ಥ ಮಾಡಿಕೊಂಡು ಒಳ್ಳೆಯದಕ್ಕಾಗಿ, ಸತ್ಕಾರ್ಯಗಳಿಗಾಗಿ, ದಾಸೋಹಕ್ಕಾಗಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ.
ಸರ್ವರಿಗೂ ಶರಣು ಶರಣು.